ಗೈಸ್, ಗುಡ್ ಈವ್ನಿಂಗ್. ಸೊ ಇವತ್ತು ನಂದು ಅಮ್ಮ ಎಳ್ಳು ಜ್ಯೂಸ್ ಮಾಡಿದ್ದಾರೆ. ಸೊ ಎಳ್ಳು ಜ್ಯೂಸ್ ಕೊಟ್ಟು ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಗೈಸ್, ಇವಾಗ ನಾವು ಡಿನ್ನರಿಗೆ ಜೋಳದ ರೊಟ್ಟಿ ಆ್ಯಂಡ್ ತೊಂಡೆಕಾಯಿ ಪಲ್ಯ ಮಾಡ್ತಿದ್ದೀವಿ. ಸೊ ಯಾರಿಗೆಲ್ಲ ಜೋಳದ ರೊಟ್ಟಿ ಇಷ್ಟ ಅವರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಗೈಸ್ ನೋಡಿ ಗೈಸ್, ತೊಂಡೆಕಾಯಿ ಸುಮ್ಮನೆ ಹೇಳೋದು. ತೊಂಡೆಕಾಯಿ ಹೆಂಗ್ ಮಾಡೋದು, ಗೈಸ್ ಇದು ಬಂದು ಗೋಲ್ಡನ್ ಹಲ್ವಾ. ಸೊ ನಿಮ್ಮೂರಲ್ಲಿ ಇದಕ್ಕೆ ಏನಂತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದು ನೋಡೋಕೆ ಹಿಂಗಿರುತ್ತೆ. ಸೊ ಸ್ಕ್ವೇರ್ ಟೈಪ್. ಸೊ ಸ್ವೀಟ್ ಇಟ್ ಈಸ್. ಸೊ ವಿತ್ ಅದರಲ್ಲಿ ಕ್ಯಾಶ್ಯೂ ಪೌಡರ್ ಹಾಕಿರ್ತಾರೆ ಆ್ಯಂಡ್ ಬಾದಾಮಿ ಪೌಡರ್ ಹಾಕಿರ್ತಾರೆ. ಸೊ ನಿಮ್ಮದು ಊರಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು. ಇದು ಬಂದುಬಿಟ್ಟು ಗುಜರಾತಿ ಡಿಶ್. ನೀವು ಯಾರಾದರೂ ತಿಂದಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಇಲ್ಲಿ ತೊಂಡೆಕಾಯಿ ಕಟ್ ಮಾಡಿಟ್ಟಿದ್ವಿ. ಸೊ ಗೈಸ್, ಫಸ್ಟಿಗೆ ನಾನು ವೀಡಿಯೋ ಮಾಡಿಲ್ಲ, ಬಟ್ ಅವಳು ಬಾಣಲೆಯಲ್ಲಿ ಜಸ್ಟ್ ಆಯಿಲ್ ಹಾಕಿದಷ್ಟೇ. ಸೊ ಆಯಿಲ್ ಹಾಕಿದ್ಮೇಲೆ ಕಡಲೆಕಾಯಿ ಹಾಕಿದ್ರು, ಕಡಲೆಕಾಯಿ ಹಾಕಿದ್ಮೇಲೆ ಸಾಸಿವೆ ಹಾಕಿದ್ವಿ. ತೊಂಡೆಕಾಯಿ ಪಲ್ಯ ರೆಸಿಪಿನೂ ಅವಳು ಮೊಬೈಲಲ್ಲಿ ನೋಡ್ತಿದ್ಲು. ಹಲೋ, ಇಲ್ಲ ಸುಳ್ಳು ಹೇಳ್ತದೆ. ಇಲ್ಲ, ನಾನು ವೀಡಿಯೋ ಹಾಕ್ತೀನಿ ಗೈಸ್, ನೀವೇ ನೋಡಿ. ಇವಾಗ ಏನು ಕರಿಬೇವು, ನೀರುಳ್ಳಿ, ಕರಿಬೇವು. ಇಲ್ಲಿ ನೋಡಿ, ಸೇಜಲ್ಗೆ ಜೋಳದ ರೊಟ್ಟಿ ಅಂದ್ರೆ ಬಹಳ ಇಷ್ಟ ಅಂತೆ. ಅದಕ್ಕೋಸ್ಕರ ಇವತ್ತು ಮಾಸ ಜೋಳದ ರೊಟ್ಟಿ ಮಾಡ್ತಿದ್ದಾಳೆ ಸೇಜಲ್ಗೋಸ್ಕರ, ಗೊತ್ತಾಯ್ತು? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೊಮೆಟೊ ತೌದಿಲ್ಲ, ಅಡಿಗೆಗೆ ಮಾತ್ರ. ಬಂದ ಟೊಮೆಟೊ ಬೇಕಾ ನಿಮಗೆ? ನನಗೆ ಟೊಮೆಟೊ ಅಂದರೆ ತುಂಬ ಇಷ್ಟ ಗೈಸ್. ಸೊ ಗೈಸ್, ಇವಾಗ ಏನಂದರೆ ನಾವು ಮೂಲಂಗಿ ರಾಯ್ತ ಮಾಡ್ತಿದ್ದೀವಿ. ಸೊ ಮೂಲಂಗಿ ರಾಯ್ತಗೆ ಆ್ಯಕ್ಚುಲ್ ಆಗಿ ಮೂಲಂಗಿ ಆ್ಯಂಡ್ ನೀರುಳ್ಳಿ ಹಾಕ್ತೀವಿ ಆ್ಯಂಡ್ ಸ್ವಲ್ಪ ಮೆಣಸಿನ್ಕಾಯಿ ಆ್ಯಂಡ್ ಸ್ವಲ್ಪ ಕರ್ಡ್. ಸೊ ಕರ್ಡ್ ಆ್ಯಂಡ್ ಸಾಲ್ಟ್ ಹಾಕ್ತೀವಿ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಮೂಲಂಗಿನ ಗ್ರೇಟ್ ಮಾಡ್ಕೋಬೇಕು. ಸೊ ಕ್ಯಾರೆಟ್ ಈಸ್ ಆಪ್ಷನಲ್, ನಿಮಗೆ ಬೇಕಂದರೆ ಮಾತ್ರ ಕ್ಯಾರೆಟ್ ಹಾಕ್ಕೊಳ್ಳಿ. ಸೊ ಇಲ್ಲಾಂದರೆ ಮೂಲಂಗಿ ಮಾತ್ರ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಎಲ್ಲ ಗ್ರೇಟ್ ಮಾಡಿಕೊಂಡು. ಸೊ ಗೈಸ್, ಏನು ಗೊತ್ತಾ, ಸೊ ಇವಾಗ ಮೂಲಂಗಿ ಕೆಲವರಿಗೆ ಇಷ್ಟ ಆಗಲ್ಲ. ಸೊ ಇವಾಗ ಸಾರಿಗೆಲ್ಲ ಹಾಕಿದರೆ ಸೊ ಸ್ಮೆಲ್ ಬರುತ್ತೆ. ಸೊ ಕೆಲವ್ರಿಗೆ ಇಷ್ಟ ಆಗಲ್ಲ ಅದು ಟೇಸ್ಟ್. ಬಟ್ ಮೂಲಂಗಿ ಇಷ್ಟ ಆಗೋದವರು ಸೊ ಇದು ಮೂಲಂಗಿ ಸಲಾಡ್ನ ಮಾಡ್ಕೊಂಡು ತಿಂದರೆ ಖಂಡಿತವಾಗಿ ಮೂಲಂಗಿ ಇಷ್ಟಪಡ್ತೀರಿ ನೀವು. ಸೊ 100% ಶ್ಯೂರ್, ಬಿಕಾಸ್ ಇದು ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಸೊ ನಿಮಗೆ ಇಷ್ಟ ಆದರೆ ನನಗೂ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಇವಾಗ ಇವಳು ಬಂದು ಗ್ರೇಟ್ ಮಾಡೋಕ್ಕೆ. ಹೌದು, ಕ್ಯಾರೆಟ್ ನಾನು ಆಗಲೇ ಹೇಳ್ದಂಗೆ ಕ್ಯಾರೆಟ್ ಇಸ್ ಆಪ್ಷನಲ್. ಸೊ ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಓನ್ಲಿ ಮೂಲಂಗಿ ಹಾಕಿದ್ರು ಟೇಸ್ಟಿಯಾಗಿರುತ್ತೆ. ಸೊ ಇವಳು ಯಾವಾಗಲೂ ಹೆಂಗೆ ಗೊತ್ತಾ, ಸೊ ಏನಾದರೂ ಕಟ್ ಮಾಡ್ತಿದ್ರೆ ಅದನ್ನು ತಿಂದುಬಿಡ್ತಾಳೆ. ನಿನ್ನೆ ನೋಡಿದ್ರಲ್ಲ ನಿಮ್ಮ ಬ್ಲಾಗಲ್ಲಿ, ಎಗ್ಗನ್ನು ತಿಂದುಬಿಟ್ಟಿದ್ಲು. ಸೊ ಇವಾಗ ಕ್ಯಾರೆಟ್ ಉಳಿದಿದೆ, ತಿಂದುಬಿಟ್ಲು. ಸೊ ಗಾಯ್ಸ್, ಇವಾಗ ಇದು ಮೂಲಂಗಿ ಸಲಾಡಿಗೆ ಈರುಳ್ಳಿ, ಮಿರ್ಚಿ ಮತ್ತು ಏನಾಗ್ತಿದೆ ಕೊತ್ತಂಬರಿ ಸೊಪ್ಪು ಅಷ್ಟ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀವಿ. ಸೊ ಇವರು ಬಂದಿದ್ದಾರೆ. ಸೊ ಅವರಿಗೆ ಘಮ ಸ್ಮೆಲ್ ಬರ್ತಿದೆ ಅಂತ. ಸೂಪರ್ ಸ್ಮೆಲ್ ಬರ್ತಿದೆ. ಎಂತ ಸ್ಮೆಲ್ ಹೇಳಿ ನೋಡುವ. ಮೆಂತೆ ಹಾಕ್ಬಿಟ್ಟು ಏನಾದ್ರು ಮಾಡಿರ್ಬೇಕು. ಇಲ್ಲ, ತೊಂಡೆಕಾಯಿ ಪಲ್ಯ ಮತ್ತೆ ಜೋಳದ ರೊಟ್ಟಿ. ತೊಂಡೆಕಾಯಿ ನೀನು ಎಲ್ಲಿದೆ? ನೋಡಿ ಇವರು ಡ್ಯಾನ್ಸ್ ಮಾಡ್ಕೊಂಡು ಹೋಗುದು ನೋಡಿ. ಸೊ ಇವಾಗ ಅದಕ್ಕೆ ಸ್ವಲ್ಪ ಮೊಸರು ಹಾಕಬೇಕು. ಓಕೆ, ಸೊ ಮೊಸರು ಹಾಕೊಂಡ್ಮೇಲೆ ಸೊ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು.
ಸಾಲ್ಟ್ ಕಡಿಮೆ ಆಗಿದ್ರೆ ಸಾಲ್ಟ್. ಎಸ್ ಅಷ್ಟೇ. ಸೊ ಗೈಸ್ ಇವಾಗ ಜೋಳದ ರೊಟ್ಟಿ ಮಾಡಿದ್ದಾರೆ. ಸೊ ಕಾಯ್ತಾ ಇದೆ ಜೋಳದ ರೊಟ್ಟಿ. ಸೊ ಇದಾಗಿತ್ತು ನಮ್ಮದು ಡಿನ್ನರ್. ಜೋಳದ ರೊಟ್ಟಿ, ತೊಂಡೆಕಾಯಿ ಪಲ್ಯ, ತೇಚ, ಸಲಾಡ್, ಎಗ್, ಸೌತೆಕಾಯಿ ಆ್ಯಂಡ್ ನೀರುಳ್ಳಿ. ಇದು ಬಂದು ಅಲ್ಫಾನ್ಸೋ ಮ್ಯಾಂಗೋ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ಹೆಂಗಂದರೆ ನಾವು ಹೊಲದಿಂದ ಕಿತ್ಕೊಂಡು ತಂದು ಇದು ತೆಗಿಬೇಕಂದ್ರೆ ಗ್ರೀನ್ ಕಲರ್ ಇತ್ತು. ಸೊ ಮನೆಗೆ ತಂದು ಹೀಟ್ ಮಾಡಿ ಇದನ್ನು ಹಣ್ಣು ಮಾಡಿ ಸೊ ನಾವು ಇವಾಗ ಇಟ್ಟಿದ್ದೀವಿ. ಸೊ ಇದು ನಾವು ಹಳ್ಳಿಯಲ್ಲಿಂದ ತೊಗೊಂಬಂದಿದ್ದು. ಸೊ ಹಳ್ಳಿಯಲ್ಲಿಂದ ಒಂದು 3 ಬಾಕ್ಸ್ ತೊಗೊಂಡು ಬಂದಿದ್ವಿ. ಬಟ್ ಇವಾಗ ಇರೋದು ಒಂದೇ ಬಾಕ್ಸ್. ಸೊ ಅದಕ್ಕೋಸ್ಕರ ನಾನು ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಬಿಕಾಸ್ ಈ ಒಂದು ಬಾಕ್ಸನ್ನು ಇವಾಗ 1 ವಾರದಲ್ಲಿ ಖಾಲಿಯಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಿದ್ದೀನಿ. ಸೊ ನೀವು ಅಲ್ಫಾನ್ಸೋ ಮ್ಯಾಂಗೋ ತಿಂದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಗೈಸ್ ಇದಾಗಿತ್ತು ನಮ್ಮದು ಈ ದಿನದ ಬ್ಲಾಗ್. ಸೊ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್. ಗುಡ್ ನೈಟ್.